ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನುಷ್. ಸೊ ನಾನಿವತ್ತು ಸಾವಿರಾರು ಪೊಲೀಸ್ ಆಫೀಸರ್ಸ್ ಇರೋ ಜಾಗಕ್ಕೆ ಕಳ್ಳಿನ ತರ ಹೋಗಿ ಪೆರೇಡ್ ನೋಡಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇವತ್ತು ಏಪ್ರಿಲ್ 2 ಆಗಿರೋದ್ರಿಂದ, ಪೊಲೀಸ್ ಫ್ಲಾಗ್ ಡೇ ಆಗಿರೋದ್ರಿಂದ, ಸಾಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತೆ ಹೋಮ್ ಮಿನಿಸ್ಟರ್ ಆದಂತ ಜಿ ಪರಮೇಶ್ವರ್ ಅವರು ಪೆರೇಡ್ಗೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ಐ ಸೆಕ್ಯೂರಿಟಿ ಕೊಟ್ಟು ಎಂಟ್ರಿಗೆ ಪಾಸಸ್ ಎಲ್ಲ ಇಟ್ಟಿದ್ದಾರೆ. ನಾನು ಈ ಪೆರೇಡ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಕೊನೆಗೂ ಪೂರ್ತಿ ಪೆರೇಡ್ ನೋಡಿ ಮುಗಿಸ್ತು. ಆದ್ರೆ ನಾವು ಪಟ್ಟಿದ ಕಷ್ಟ ಮಾತ್ರ ಯಾರಿಗೂ ಬೇಡ. ಈ ನೆನಪಿನ ಕಾರ್ಯಕ್ರಮದಲ್ಲಿ ಗಾಯ್ಸ್ ಒಳ ಬಂದ್ಬಿಟ್ಟಿದೀವಿ. ಈಗ ಈಚೆ ಹೋಗೋಯ್ತಲ್ಲ, ಒಳ ಹೋಗೋಯ್ತಲ್ಲ, ಈಚೆ ಹೋಗೋಯ್ತಲ್ಲ. ಏನಿದು ಸ್ನೇಹಿತರೆ, ಏನಿದು ತಿನ್ನೋದನ್ನ ತಿಂದ್ಬಿಡ್ತಾರೆ ಎಲ್ಲ. ಸೊ ಗಾಯ್ಸ್, ಜೋಕ್ಸ್ ಅಪಾರ್ಟ್ ಅಂಡ್ ಈ ಗ್ರೌಂಡಲ್ಲಿ ಪೆರೇಡ್ನ ಏನಕ್ಕೆ ಮಾಡ್ತಾ ಇದ್ದಾರೆ, ಏನು ವಿಶೇಷ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಶಾರ್ಟ್ಸ್ಗಳಲ್ಲಿ. ಸೊ ನೋಡ್ಕೊಂಡು, ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ. ಕರ್ನಾಟಕದಲ್ಲಿ ಪೊಲೀಸ್ ಫ್ಲಾಗ್ ಡೇ ಅನ್ನು ಏಪ್ರಿಲ್ 2ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಶೌರ್ಯ, ತ್ಯಾಗ ಮತ್ತು ಸೇವೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಆಚರಿಸಲಾಗುತ್ತದೆ. ಪೊಲೀಸ್ ಫ್ಲಾಗ್ ಡೇ ಆಚರಣೆಯ ಹಿಂದೆ ಕರ್ನಾಟಕ ಪೊಲೀಸ್ ಇಲಾಖೆಯ ಐತಿಹಾಸಿಕ ಕೊಡುಗೆ ಮತ್ತು ಕರ್ತವ್ಯ ಪರಿತ ಮುಖ್ಯ ಕಾರಣವಾಗಿದೆ. ಭಾರತೀಯ ಪೊಲೀಸ್ ಸೇವೆಯ ಪ್ರಮುಖ ಅಂಗವಾಗಿ ಕರ್ನಾಟಕದ ಪೊಲೀಸರು ಕಾನೂನು ಮತ್ತು ಶಿಸ್ತು ರಕ್ಷಣೆ, ಅಪರಾಧ ನಿಯಂತ್ರಣ ಮತ್ತು ಸಾರ್ವಜನಿಕ ಸುರಕ್ಷತೆ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಏಪ್ರಿಲ್ 2ಅನ್ನು ಪೊಲೀಸ್ ಫ್ಲಾಗ್ ಡೇ ಆಗಿ ಘೋಷಿಸಿತು ಮತ್ತು ಈ ದಿನವನ್ನು ವಿಶೇಷವಾಗಿ ಪೊಲೀಸರು ಮತ್ತು ಜನಸಾಮಾನ್ಯರ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವುದಕ್ಕಾಗಿ ಆಚರಿಸಲಾಗುತ್ತದೆ. ಪೊಲೀಸರ ತ್ಯಾಗ ಮತ್ತು ಶೌರ್ಯಕ್ಕೆ ಗೌರವ ಸಲ್ಲಿಸುವುದು, ಪೊಲೀಸರ ಸೇವೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಜನರು ಮತ್ತು ಪೊಲೀಸರ ನಡುವಿನ ಸಹಕಾರ ಮತ್ತು ನಂಬಿಕೆಯನ್ನು ಹೆಚ್ಚಿಸುವುದು.